ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸುತ್ತದೆ, ಕಲಿಸುತ್ತೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬದಲಾಗುತ್ತಾರೆ ಅಲ್ವಾ. ಸಮಯ ಎಲ್ಲರಿಗೂ ಪಾಠನ ಕಲಿಸುತ್ತೆ. ಏನಾಗುತ್ತೆ, ಒಳ್ಳೆಯ ಸಮಯ ಬಂದರೆ ನಮ್ಮವರು ನಮ್ಮ ಜೊತೆಗಿರ್ತಾರೆ, ಕೆಟ್ಟ ಸಮಯ ಅಂದರೆ ನಮ್ಮವರೇ ಬೇರೆ ಥರ ಮಾತಾಡ್ತಾರೆ. ನಮ್ಮನ್ನು ನಾವು ಅರ್ಥಕೋಬೇಕು, ಈಗಲೇ ಕಲ್ತ್ಕೊಂಡು ಒಳ್ಳೆಯ ರೀತಿ ಬಾಳಬೇಕು ಅದನ್ನು ಇದು ಹೇಳುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭ್ರೂಣ ಹತ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಏನು ಮಾಡ್ತಾರೆ ಅಂದರೆ, ಜನ ಸ್ಕ್ಯಾನಿಂಗ್ ಅಂತ ಒಂದು ಬಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸೋದು, ಅದು ಹೇಳಲ್ಲ. ಆದರೆ ಅವರು ಡಾಕ್ಟ್ರುಗಳೇನು ಹೇಳಲ್ಲ ಅಲ್ಲ. ಆದರೆ ಜಾಸ್ತಿ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ತಿಳ್ಕೊಂಡು ಅದನ್ನು ಹತ್ಯೆ ಮಾಡಿಸೋದಕ್ಕೆ ಜನ ಜಾಸ್ತಿ ಹೋಗ್ತಾರೆ. ಹೆಣ್ಣಾದರೆ ಹೆಣ್ಣು ಬೇಡ, ನನಗೆ ಹೆಣ್ಣು ಬೇಡ ಅಂತ. ಆಮೇಲೆ ನಾವು ಕೆಟ್ಟ ಕೆಲಸಗಳನ್ನು ಮಾಡೋದು, ಅದರಲ್ಲಿ ಒಂದು ಮಗು ಆದರೆ ಹತ್ಯೆ ಮಾಡೋದು, ಹೀಗೆ ಏನೋ ಒಂದು ಗೊತ್ತಾಯ್ತಾ. ಆ ಭ್ರೂಣ ಹತ್ಯೆ ಮಾಡೋದು ಮಹಾಪಾಪ. ಹೇಗೆ? ನಿಜವಾಗ್ಲೂ ಅದನ್ನು ಮಾಡಬಾರ್ದು. ಏನೇ ಮಾಡಿದ್ರೂ ಆ ಮಗುನ ತೊಗೊಂಡೋಗಿ ಎಲ್ಲೋ ಬಿಸಾಕೋದು ಆಗತ್ಲು, ಇಲ್ಲಾಂದರೆ ಹೊಟ್ಟೆನಲ್ಲೇ ಗರ್ಭಕೋಶದಲ್ಲೇ ಇದ್ದಾಗಲೇ ನಾಶ ಮಾಡೋದು, ಅವೆಲ್ಲ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಏನಾರು ಹೇಳಿದ್ರೆ, ಇದನ್ನು ಮಾಡು, ತೆಗ್ಸಾಕು ಮಗು ತೆಗ್ಸಾಕು ಅಂತಾರೆ. ಕೆಟ್ಟ ಕೆಲಸ ಮಾಡೋದು ತೆಗ್ಸಾಕು ಅಂತ ಹೇಳೋದು ಅಲ್ವಾ. ನಮ್ಮ ಸಮಾಜದಲ್ಲಿ ಹೇಗೆ ಬೆಳೀತಿದೆ ಅಂದರೆ ನಾವು ಹೇಳೋಕ್ಕಾಗಲ್ಲ, ಆ ಥರ ಬೆಳೀತಾ ಇದೆ. ಅದ್ರ ಬಗ್ಗೆ ಜಗದೀಶ್ವರನ ಸೃಷ್ಟಿಕ್ರಿಯೆಗೆ ಅನುಕೂಲವಾದ ಕರ್ಮವನ್ನು ಪುಣ್ಯವೆಂತಲೂ ಅದಕ್ಕೆ ವಿರುದ್ಧವಾದ ಕರ್ಮವನ್ನು ಪಾಪವೆಂತಲೂ ಹಿಂದೆ ಹೇಳಿದ್ದಾಗಿದೆ. ಈ ಹಂತದಲ್ಲಿ ಭ್ರೂಣ ಹತ್ಯೆಯ ಬಗ್ಗೆ ಒಂದು ಮಹತ್ವ ಇದೆ. ಗರ್ಭಸ್ಥವಾದ ಶಿಶುವು ಹೊರಕ್ಕೆ ಬರಬೇಕು, ಪ್ರಜಾಸಂತತಿಯು ಮುಂದುವರಿದು ಪ್ರಪಂಚವು ಸಾಗುತ್ತಾ ಹೋಗಬೇಕೆನ್ನುವುದು ಪರಮಾತ್ಮನ ಇಚ್ಛೆ. ಅದಕ್ಕೋಸ್ಕರವೇ ಶಿಶುವಿನ ಜನನವಾಗುತ್ತದೆ. ಎಲ್ಲಿಯೋ 1000ಕ್ಕೊಂದು ಅಥವಾ 1,00,000ಕ್ಕೊಂದು ಶಿಶುವು ಅಪವಾದವೆಂಬಂತೆ ಗರ್ಭದಲ್ಲಿರುವಾಗಲೇ ಮರಣವನ್ನು ಹೊಂದಬಹುದು. ಇಂಥ ಅಪರೂಪದ ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಶಿಶುಗಳು ಗರ್ಭದಿಂದ ಹೊರಕ್ಕೆ ಬಂದು ಜೀವಿಸಲೆಂದೇ ಸೃಷ್ಟಿಸಲ್ಪಟ್ಟಿವೆ. ಅಂತೆಯೇ ಸಹಜವಾಗಿ ಹುಟ್ಟಿ ಬದುಕಲು ನಾವು ಅನುವು ಮಾಡಿಕೊಟ್ಟರೆ ಮಾತ್ರ ಭಗವಂತ ಇಚ್ಛೆಯಂತೆ ಮತ್ತು ಸೃಷ್ಟಿಯ ನಿಯಮಗಳನ್ನು ಪಾಲಿಸಿದಂತಾಗುತ್ತದೆ. ಆದರೆ ಇತ್ತೀಚೆಗೆ ಭ್ರೂಣ ಹತ್ಯಾ ಪ್ರಕರಣಗಳು ನಡೆಯುತ್ತಿರುವುದು ಆಘಾತಕಾರಿ ವಿಷಾದವಾಗಿದೆ. ಯಾವುದೇ ರೀತಿಯ ಚಲನೆಗೂ ಅಥವಾ ನೋವಿನಿಂದ ತಪ್ಪಿಸಿಕೊಳ್ಳುವುದಕ್ಕೋ ಅಸಮರ್ಥವಾದ ಅಸಹಾಯಕ ಸ್ಥಿತಿಯಲ್ಲಿರುವ ಬಂಧಿತವಾದ ಭ್ರೂಣವನ್ನು ಉಸಿರಾಡಲು ಬಿಡದೆ ಕೊಲ್ಲುವುದು ಅದೊಂದು ಗಂಭೀರವಾದ ಅಕ್ಷಮ್ಯ ಅಪರಾಧವಾಗುತ್ತದೆ. ವ್ಯಕ್ತಿಯೊಬ್ಬನನ್ನು ಬಂಧಿಸಿ ಅವನಿಗೆ ಅಲಗಾಡುವುದಕ್ಕೂ ಅವಕಾಶವಿದೆ ಎನ್ನಿದೆ ಕೊಂದರೆ ಅದರಂಥ ಪಾಪ ಇನ್ನೊಂದಿಲ್ಲ. ಹಾಗೆ ನೋಡಿದರೆ ವ್ಯಕ್ತಿ ಸ್ವತಂತ್ರವಾಗಿದ್ದಾಗ ಕೊಂದರೆ ಅಪರಾಧದ ಪ್ರಮಾಣ ಸ್ವಲ್ಪ ಕಡಿಮೆ ಎಂದೇ ಹೇಳಬಹುದು. ಕಾನೂನು ತಜ್ಞರು ಹೀಗೆಯೇ ಅಭಿಪ್ರಾಯಪಡುತ್ತಾರೆ. ಆದರೆ ಮುಗ್ಧಾವಸ್ಥೆಯಲ್ಲಿ ಅಸಹಾಯಕರಾಗಿರುವ ಭ್ರೂಣವನ್ನು ಹತ್ಯೆಗೈಯುವುದು ಅತ್ಯಂತ ಅಮಾನವೀಯ ಕೃತ್ಯವೆಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದಲೇ ಇದನ್ನು ಮಹಾಪಾಪವೆಂದು ಕರೆದಿದ್ದಾರೆ. ಈ ಪ್ರವೃತ್ತಿ ಹೆಚ್ಚಾಗುತ್ತದೆ ಎಂದರೆ ಪಾಪವು ಬೆಳೆದು ಪ್ರಪಂಚದ ದುಸ್ಥಿತಿಯಲ್ಲಿದೆ, ವಿನಾಶದ ಅಂಚಿನಲ್ಲಿದೆ ಎಂಬುದರ ಸೂಚನೆ ಇದು. ಪ್ರಪಂಚದ ಜೀವಿಗಳು ಎಷ್ಟೆಷ್ಟು ಪುಣ್ಯವಂತರಾಗುವರೋ ಅಷ್ಟು ಸಮೃದ್ಧಿ ಉಂಟಾಗುತ್ತದೆ. ಪಾತಕಿಗಳು ಹೆಚ್ಚಾಗುವರಷ್ಟೇ ಕಾಲ ಕಷ್ಟಗಳು, ಸಮಸ್ಯೆಗಳು, ದುರ್ಭಿಕ್ಷಗಳು ನಮ್ಮನ್ನು ಬಿಡಲಾರವು. ಏಕೆಂದರೆ ವ್ಯಕ್ತಿಯ ಅಥವಾ ಸಮಾಜದ ದುರ್ಭಿಕ್ಷ ಮತ್ತು ಸಮೃದ್ಧಿಗಳು ಮತ್ತು ಪಾಪ ಪುಣ್ಯಗಳನ್ನು ಅವಲಂಬಿಸಿಕೊಂಡಿರುವುದು. ಗೊತ್ತಾಯ್ತಾ. ನಾವು ಯಾವಾಗಲೇ ಆಗಲಿ ನಾವು ಆ ಒಂದು ಭ್ರೂಣ ಹತ್ಯೆ ಮಾಡೋದಕ್ಕೆ ಹೋಗುವುದು ಯಾವಾಗಲೂ ಭಗವಂತನ ಒಂದು ಇದನ್ನು ನಾವು ತಿಳ್ಕೋಬೇಕು. ಇದು ಕೃಪೆ ಸಂಗ್ರಹ ಸ್ವರ್ಣವಲ್ಲಿ ಭಕ್ತರಿಂದ ಕೃಪೆ. ಇದು ನಾವು ತಿಳ್ಕೋಬೇಕಾದ್ದು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಯಾವಾಗಲೂ ನಾವು ಬಿಟ್ಟು ಹೋಗಬಾರ್ದು ಅನ್ನೋದನ್ನು ನಾವು ತಿಳಿಸುತ್ತೆ. ಇದು ನಾವಿವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/7/2026 ಶನಿವಾರ, ಶ್ರೀ ಪರಾವನಾಮ ಸಂವತ್ಸರ ಉತ್ತರಾಯಣ, ನಿಜ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ದ್ವಾದಶಿ, ರಾತ್ರಿ 11:15, ನಕ್ಷತ್ರ ಕೃತಿಕೆ, ಬೆಳಿಗ್ಗೆ 8:32, ಮಳೆ ಮುಂದದ ಬಸು
2ನೇ ಪಾದ, ರಾಹುಕಾಲ 9:16ರಿಂದ 10:52, ಗುಳಿಕ ಕಾಲ 6:04ರಿಂದ 7:40, ಯಮಗಂಟ ಕಾಲ 2:04ರಿಂದ 3:40. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.